ಚಿಗುರು ತಿಂದು 10 ಕುರಿಗಳು ಸಾವು, 30 ಕುರಿಗಳು ಅಸ್ವಸ್ಥ. ಮುಗಿಲು ಮುಟ್ಟಿದ ರೈತನ ಆಕ್ರಂದನ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಶಾಗದಡು ಗ್ರಾಮದಲ್ಲಿ ಕೃಷ್ಣಪ್ಪ ಎಂಬುವವರಿಗೆ ಸೇರಿದ ಕುರಿಗಳು ಬಿಳಿ ಜೋಳದ ಚಿಗುರು ತಿಂದು 10 ಕುರಿಗಳು ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ಕಾವು ಹೆಚ್ಚಾಗುತ್ತಿದೆ. ಜನ ಜಾನುವಾರುಗಳು ಬಿಸಿಲಿನ ತಾಪಕ್ಕೆ ಕಣ್ಣಿಟ್ಟು ಹೋಗುತ್ತಿದ್ದಾರೆ. ಜನರಲ್ಲಿ ನಿರ್ಜಲೀಕರಣವಾಗುತ್ತಿದೆ ಹಾಗೂ ಹೆಚ್ಚಿನ ರೋಗ ರುಜಿನಗಳು ಕಂಡುಬರುತ್ತಿವೆ. ಜಾನುವಾರುಗಳು ಸಹ ಬಿಸಿಲಿಗೆ ಕಂಗೆಟ್ಟು ಹೋಗುತ್ತಿದ್ದು ಕುರಿಗಾಹಿಗಳ ಸಂಕಷ್ಟ ಹೇಳತೀರದಾಗಿದೆ. ಶಾಗದಡು ಗೊಲ್ಲರಹಟ್ಟಿಯ ಕೃಷ್ಣಪ್ಪರವರ ಕುರಿಗಳನ್ನ ಗ್ರಾಮದ ಹೊರವಲಯದಲ್ಲಿ ಮೇಯಿಸಲು ಹೊಡೆದುಕೊಂಡು ಹೋದ ಸಂದರ್ಭದಲ್ಲಿ ಬೆಳಗ್ಗಿನಿಂದ ಬಿಸಿಲಲ್ಲಿ ಮೇಯುತ್ತಿದ್ದ ಕುರಿಗಳು ಅಚಾನಕ್ ಆಗಿ ಬಿಳಿ ಜೋಳದ ಚಿಗುರು ತಿಂದಿದ್ದು, ಜೋಳದ ಚಿಗುರಿನಲ್ಲಿ ಕಂಡುಬರುವ ಅಂಟು ರೂಪದ ದ್ರವ ತಿಂದ ಕೂಡಲೇ ಕುರಿಗಳಿಗೆ ಗಂಟಲಲ್ಲಿ ಹಿಡಿದುಕೊಂಡಂತಾಗಿ 10 ಕುರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿವೆ ಹಾಗೂ 30 ಕುರಿಗಳು ಅಸ್ವಸ್ಥಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಶಾಗದಡ ಗ್ರಾಮದಲ್ಲಿ ಇವತ್ತು ಇಂದು ಸಂಜೆ 4 ಗಂಟೆಯಲ್ಲಿ ಕುರಿ ಜೋಳ ಚಿಗುರು ತಿಂದು 8 ಕುರಿ ಸತ್ತಿದ್ದಾವೆ, 15 ಕುರಿ ಸೀರಿಯಸ್ ಆಗಿದ್ದಾವೆ. ಕೃಷ್ಣಪ್ಪ ಅವರ ಕುರಿ ಇವತ್ತು ಇಂದು ಸಂಜೆ ಜೋಳ ಚಿಗುರಲ್ಲಿ ಬಿಟ್ಬಿಟ್ಟು ಇವತ್ತು ಈ ಥರ ಪರಿಣಾಮ ಆಗಿದೆ. ಪಶು ವೈದ್ಯಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ ನಂತರ ಸ್ಥಳಕ್ಕೆ ಭೇಟಿ ನೀಡಿ ಅಸ್ವಸ್ಥ ಕುರಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕುರಿಗಳನ್ನ ಕಳೆದುಕೊಂಡು ಕಂಗಾಲಾಗಿರುವ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಟ್ಟು ಕ್ರಮ ಜರುಗಿಸಬೇಕಾಗಿ ಸಾರ್ವಜನಿಕರು ಹಾಗೂ ರೈತರು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರಸ್ ಪಾಷಾ, ಬುಕ್ಕಾಪಟ್ಟಣ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಕುರುಬ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಗದಡು ಗೊಲ್ಲರಹಟ್ಟಿ ಗ್ರಾಮದ ಕೃಷ್ಣಪ್ಪನವರ ಕುರಿಗಳು ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿನಲ್ಲಿ ಜೋಳದ ಚಿಗುರು ತಿಂದು ಒಂದು 8-10 ಕುರಿಗಳು ಸತ್ತೋಗವೆ. ಇನ್ನು ಸುಮಾರು ಕುರಿಗಳು ಅಸ್ವಸ್ಥ ಆಗಿ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿದ್ದಾವೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಈ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ದೀವಿ. ಅವರು ಬಂದು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಇದನ್ನು ಮಾಡಿದ್ದಾರೆ. ಹಾಗೇ ನಮ್ಮ ಉಯಿಲ್ದರೆ ಪಶು ಆಸ್ಪತ್ರೆಯ ಕಾಂಪೌಂಡರ್ ಆದಂಥ ಈ ದೀಪಕ್ ಅವರು ಬಂದಿದ್ದರು. ಅವರು ಬಂದು ಆದಷ್ಟು ಎಲ್ಲ ಪ್ರಥಮ ಚಿಕಿತ್ಸೆ ಮಾಡಿ ಹೆಚ್ಚಿನದಾಗಿ ಔಷಧಿಗಳನ್ನು ನೀಡಿದ್ದಾರೆ. ಆದರೂ ಸ್ವಲ್ಪ ಇನ್ನೂ ಚೇತರಿಕೆ ಕಂಡಿಲ್ಲ. ನೋಡಬೇಕು, ಇನ್ನು ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡ್ಬೇಕು, ನಾಳೆ ಎಷ್ಟು ಹೋಗ್ಬೋದೋ ಗೊತ್ತಿಲ್ಲ. ಪರಿಹಾರಕ್ಕಾಗಿ ತಾಲೂಕು ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಪ್ರೊಸೀಜರ್ ಥರ ಎಲ್ಲ ವರದಿ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ, ಈ ಪರಿಹಾರನ ಆದಷ್ಟು ಬೇಗ ನೀಡಬೇಕು ಅಂತ.